ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಂದ್ ಬಂದ್ ಬಂದ್. ಕಾವೇರಿ ನೀರಿಗಾಗಿ ಅಖಂಡ ಕರ್ನಾಟಕ ಬಂದ್ ಫಿಕ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡೇಟ್ ಫೈನಲ್ ಆಗುತ್ತೆ. ಆಗಸ್ಟ್ 7ಕ್ಕೆ ಪ್ರವೀಣ್ ಶೆಟ್ಟಿ ಬಣ ಬಂದ್ಗೆ ಸಲಹೆಯನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಆಗಸ್ಟ್ 13 ಅಥವಾ ಆಗಸ್ಟ್ 18ಕ್ಕೆ ಬಂದ್ಗೆ ಪ್ಲಾನ್ ಮಾಡಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ತಮಿಳುನಾಡು ಸಿಎಂ ಜೊತೆಗಿನ ಸಭೆ ಮುಕ್ತಾಯವಾಗಬೇಕು, ಅದಾದ್ಮೇಲೆ ಬಂದ್ ನಿರ್ಧಾರ ಮಾಡ್ತೀವಿ ಅನ್ನುವಂತಹ ವಿಚಾರ. ಕರ್ನಾಟಕ ಬಂದ್ಗೆ 4-5 ಡೇಟು ಫೈನಲ್ ಆಗಿದೆ. ಅದರಲ್ಲಿ ಒಂದು ಡೇಟನ್ನು ಪಿಕ್ ಮಾಡಿಕೊಳ್ಳಲಾಗುತ್ತೆ. ಆ ಡೇಟ್ ಯಾವುದು ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗುತ್ತೆ. ಸುದ್ದಿಗೋಷ್ಠಿಯನ್ನು ನಡೆಸಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಬ್ರೀಫ್ ಮಾಡುವಂತಹ ಸಾಧ್ಯತೆ ಇದೆ. ಬಂದಂತೂ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಇಡೀ ಕರ್ನಾಟಕವೇ ಕರ್ನಾಟಕ ಒಗ್ಗೂಡಬೇಕು ಅಂತ ಹೇಳ್ತಿದ್ದಾರೆ. ನೋಡಿ ಅಮ್ಮ, ಅವರವ್ರ ಮನಸ್ಥಿತಿ ಏನಿದೆ ನಮಗೆ ಗೊತ್ತಿಲ್ಲ. ಇವತ್ತು ಕರ್ನಾಟಕದ ಮನೆಗೆ ಬೆಂಕಿ ಬಿದ್ದಿದೆ, ಇದು ಎಲ್ರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನ ಸೆಳೆಯೋದು ಹೆಂಗೆ? ನಾವು ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಸರ್ಕಾರನ ಒತ್ತಾಯ ಮಾಡಿದ್ದೀವಿ, ಯಾವುದೇ ಕಾರಣದಲ್ಲೂ ನೀಡಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ನಾವು ಇದೇ ಬರೋ ತಿಂಗಳು 13 ಇಲ್ಲಾಂದರೆ 18ನೇ ತಾರೀಕು ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾ ಇದ್ದೀವಿ. ಇಲ್ಲ 2 ದಿನ ಇಲ್ಲ, 2 ದಿನ ಯಾವ್ದಾದ್ರು ಒಂದು ದಿನ, ಅದು ಈಗ ನಮ್ಮ ನಾಯಕರು ಬಂದ ಮೇಲೆ ತೀರ್ಮಾನ ಆಗುತ್ತೆ. ಬಂದಂತೂ ಖಂಡಿತ ಮಾಡಲೇಬೇಕು. ನಮ್ಗೆ ಯಾರಿಗೂ ಬಂದು ಕರೆಯುವಂಥ ಹುಚ್ಚು ಯಾರಿಗೂ ಇಲ್ಲ. ನಮ್ಗೆ ಮೊದಲನೇದಾಗಿ ಕಾವೇರಿ ನೀರನ್ನು ಬಿಡಬಾರ್ದು, ಸುಗ್ರೀವಾಜ್ಞೆಯನ್ನು ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಶಿಷ್ಯ, ಅವರ ಮಾರ್ಗದರ್ಶನದಲ್ಲೇ ನಡೆದ್ರೆ ನಾವು ಯಾರು ಬಂದು ಕರೆಯೋಕೆ ಹೋಗಲ್ಲ. ಬಂದು ದಿನಾಂಕವನ್ನು ಘೋಷಣೆ ಮಾಡ್ತೀವಿ. 4ನೇ ತಾರೀಕು ಸರ್ವಪಕ್ಷಗಳ ಸಭೆಯನ್ನು ಕರೆದು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ನೀರು ಬಿಟ್ಟಿಲ್ಲ ಅಂದ್ರೆ ನಾವು ಬಂದು ವಾಪಸ್. ದಿನಾಂಕ ಇದೆ 7ನೇ ತಾರೀಕಿದೆ, 14ನೇ ತಾರೀಕಿದೆ, 17ನೇ ತಾರೀಕಿದೆ. ಈ ರೀತಿ ಅನೇಕ ದಿನಗಳನ್ನ ನಾವು ಚರ್ಚೆ ಮಾಡಿದ್ವಿ. ಯಾವ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಭೆ ಮುಕ್ತಾಯವಾಗಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ ಮುಕ್ತಾಯವಾಗಿದ್ದು ಈಗ ಕನ್ನಡ ಪರ ಹೋರಾಟಗಾರರು ಹೊರಬರ್ತಾ ಇದ್ದಾರೆ. ಯಾವಾಗ ಅಖಂಡ ಕರ್ನಾಟಕ ಬಂದ್ ಅನ್ನೋದನ್ನು ಈಗ ಮಾಧ್ಯಮಗಳಿಗೆ ತಿಳಿಸುವಂತಹ ಸಾಧ್ಯತೆ ಇದೆ. ಕಾವೇರಿ ನೀರಿಗಾಗಿ ಕನ್ನಡ ಪರ ಹೋರಾಟಗಾರರೆಲ್ಲರೂ ಕೂಡ ಒಂದಾಗಿರುವಂಥದ್ದು. ಶಿವರಾಮೇಗೌಡರು, ಸಾರಾ ಗೋವಿಂದು, ಜೊತೆಗೆ ವಾಟಾಳ್ ನಾಗರಾಜ್ ಅವರು, ಪ್ರವೀಣ್ ಶೆಟ್ಟಿ ಅವರು ಎಲ್ಲರ ಸಮ್ಮುಖದಲ್ಲಿ ಈಗ ಸಭೆ ಆಗಿದೆ. ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಯಾವಾಗ ಅಖಂಡ ಕರ್ನಾಟಕವನ್ನು ಬಂದ್ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತಾರೆ. ಈ ಮೂಲಕ ನಾಡು ನುಡಿ ನೆಲ ಜಲದ ವಿಚಾರಕ್ಕೆ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಂತಿದ್ದೇವೆ ಅನ್ನುವಂತಹ ಮೆಸೇಜನ್ನು ಪಾಸ್ ಮಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶವನ್ನು ಮಾಡಬೇಕು. ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನು ತತ್ಕ್ಷಣಕ್ಕೆ ತಡಿಬೇಕು ಅನ್ನೋದು ಕನ್ನಡ ಪರ ಹೋರಾಟಗಾರರ ಮಾತು. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಫಿಕ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಕನ್ನಡ ಪರ ಹೋರಾಟಗಾರರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆಯನ್ನು ಕೂಡ ನಡೆಸಿದ್ದಾರೆ. ಈ ಸಭೆಯಲ್ಲಿ ಕನ್ನಡ ಪರ ಹೋರಾಟಗಾರರ ಜೊತೆಗೆ ರೈತ ಪರ ಸಂಘಟನೆಯ ಹೋರಾಟಗಾರರು ಕೂಡ ಭಾಗಿಯಾಗಿದ್ರು. ಕೆಲವೇ ಕ್ಷಣಗಳಲ್ಲಿ ಬಂದ್ ಘೋಷಣೆ ಆಗುತ್ತೆ. ಆಗಸ್ಟ್ 13ಕ್ಕೆ ಬಹುತೇಕ ಅಖಂಡ ಕರ್ನಾಟಕವನ್ನು ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗುತ್ತೆ. ಕಾವೇರಿ ನೀರಿಗಾಗಿ ಇಡೀ ಕರ್ನಾಟಕವನ್ನು ಸ್ತಬ್ಧ ಮಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಒಂದೇ ಒಂದು ಹನಿ ನೀರು ಕೂಡ ತಮಿಳುನಾಡಿಗೆ ಹರಿಬಾರ್ದು ಅನ್ನುವಂತಹ ನಿರ್ಧಾರಕ್ಕೆ ಬರಬೇಕು ಸರ್ಕಾರ ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕು. ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ, ಬಂಗಾರಪ್ಪ ಅವರ ಅವಧಿಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಕೂಗು ಜಾಸ್ತಿ ಆಗ್ತಾ ಇದೆ. ಆಗಸ್ಟ್ 13ಕ್ಕೆ ಇಡೀ ಕರ್ನಾಟಕವನ್ನು ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಂದ್ ಯಾವಾಗ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬಂದ ರೂಪುರೇಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ.
ಸಭೆ ಮುಕ್ತಾಯವಾಗಿದೆ. ಸಭೆಯನ್ನ ನಡೆಸಿ ಹೊರಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದ್ ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಇದು. ಶಿವರಾಮೇಗೌಡರಿದ್ರು, ಸಾರಾ ಗೋವಿಂದ್ ಅವರು ಸಭೆಯಲ್ಲಿ ಭಾಗಿಯಾಗಿದ್ರು, ಪ್ರವೀಣ್ ಶೆಟ್ಟಿ ಬಣ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವಾಗ ಕರ್ನಾಟಕ ಬಂದ್ ಫಿಕ್ಸ್ ಆಗಿದೆ ಅನ್ನೋದನ್ನ ವಾಟಾಳ್ ನಾಗರಾಜ್ ಅವರೇ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಕರವೇ ನಾರಾಯಣಗೌಡರ ಬಣ ದೆಹಲಿ ಚಲೋವನ್ನ ಮಾಡ್ತೀವಿ ಅಂತೇಳಿ ನಿರ್ಧರಿಸಿದ್ದಾರೆ. ಎಲ್ಲರೂ ಒಟ್ಟಾಗಿದ್ರೆ, ಎಲ್ಲರೂ ಈ ಬಂದ್ಗೆ ಸಮ್ಮತಿಯನ್ನು ಸೂಚಿಸಿದ್ರೆ ಈ ಬಂದ್ ಮತ್ತಷ್ಟು ಯಶಸ್ವಿಯಾಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಸಭೆ ಮುಕ್ತಾಯವಾಗಿದೆ. ಈಗ ವಾಟಾಳ್ ನಾಗರಾಜ್ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ. ಆಗಸ್ಟ್ 13ಕ್ಕೆ ಬಂದ್ ಫಿಕ್ಸ್. ಅಫಿಷಿಯಲ್ ಅನೌನ್ಸ್ಮೆಂಟ್ ಈಗ ಆಗುತ್ತೆ. ಕಾವೇರಿ ನೀರಿಗಾಗಿ ಇಡೀ ಕರ್ನಾಟಕವನ್ನು ಸ್ತಬ್ಧ ಮಾಡುವುದಕ್ಕೆ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ನಿರ್ಧರಿಸಿದ್ದಾರೆ. 11:30 ನಡೀತಾ ಇದ್ದಂತಹ ಸಭೆ ಮುಕ್ತಾಯವಾಗಿದೆ. ಈಗ ಮಾಧ್ಯಮಗಳಿಗೆ ಬಂದ ರೂಪುರೇಷೆಗಳ ಬಗ್ಗೆ, ಬಂದ ದಿನಾಂಕದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ವಾಟಾಳ್ ನಾಗರಾಜ್ ಅವರು. ಆಗಸ್ಟ್ 13ಕ್ಕೆ ಬಹುತೇಕ ಬಂದ್ ಫಿಕ್ಸ್ ಆಗಿದೆ. ಕರ್ನಾಟಕವೇ ಸ್ತಬ್ಧವಾಗೋದು ಫಿಕ್ಸ್ ಆಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಅಷ್ಟೇ ಬಾಕಿ ಇರುವಂತದ್ದು. ಪ್ರವೀಣ್ ಶೆಟ್ರು ಜೊತೆಗೆ ಶಿವರಾಮೇಗೌಡರು, ನಾರಾಯಣಗೌಡರು, ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ. ನೂರಾರು ಸಂಖ್ಯೆಯ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಮುಕ್ತಾಯವಾಗಿದೆ. ಮಾಧ್ಯಮಗಳಿಗೆ ಅಡ್ರೆಸ್ ಮಾಡುವುದಕ್ಕೆ ಈಗ ವಾಟಾಳ್ ನಾಗರಾಜ್ ಅವರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಅಖಂಡ ಕರ್ನಾಟಕ ಬಂದ್ ಫಿಕ್ಸ್ ಆಗಿದೆ. ಬಟ್ ಯಾವಾಗ ಅನ್ನುವಂತಹ ದಿನಾಂಕ ಕೆಲವೇ ಕ್ಷಣಗಳಲ್ಲಿ ಪ್ರಕಟವಾಗುತ್ತೆ. ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿಯನ್ನ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಈಗ ಹೇಳ್ತಾರೆ. ಈ ಮೂಲಕ ಕಾವೇರಿ ನೀರಿಗಾಗಿ ಇಡೀ ಕರ್ನಾಟಕವೇ ಒಟ್ಟಾಗಬೇಕು ಅನ್ನುವಂತಹ ಕರೆಯನ್ನ ಕನ್ನಡ ಪರ ಹೋರಾಟಗಾರರು ಕೊಟ್ಟಿರುವಂತಹದ್ದು. ಈಗಾಗಲೇ ಬಿಜೆಪಿ ಹೋರಾಟವನ್ನು ಆರಂಭಿಸಿದೆ. ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಅನ್ನದಾತರು ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಹೋರಾಟವನ್ನ ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ, ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ, ಸರ್ಕಾರಗಳಿಗೆ ಬಿಸಿ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಈ ಹೋರಾಟವನ್ನು ತೆಗೆದುಕೊಂಡು ಹೋಗೋದಕ್ಕೆ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆ ಈಗ ಮುಕ್ತಾಯವಾಗಿದೆ. ಮುಂದಿನ ಹೋರಾಟದ ರೂಪುರೇಷೆ ಏನು, ಯಾವಾಗ ಕರ್ನಾಟಕ ಬಂದು, ಎಲ್ಲದರ ಬಗ್ಗೆಯೂ ಕೂಡ ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಅವರು ಬ್ರೀಫ್ ಮಾಡ್ತಾರೆ, ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ, ಮಾತಾಡ್ಬೇಡವಾ? ನಿಮ್ದೊಳ್ಳೆ ಕಥೆ ಆಗೋಯ್ತಲ್ಲ, ಒಳ್ಳೆ ಪ್ರಾಣ ತೆಗೆದು
ಮಾಧ್ಯಮದಲ್ಲೆಲ್ಲ ಮಿತ್ರರಿಗೆ ಸ್ವಲ್ಪ ತಡವಾಗಿದ್ದು ಕ್ಷಮೆ ಕೇಳ್ತಾ ನಾನು ತೋರಿಸೋದು ಬೇರೆ ಇದೆಲ್ಲ ಒಂದನೇ ಉದ್ದೇಶ ಇಷ್ಟೇ. ಇವತ್ತು ರಾಜ್ಯದ ಪರಿಸ್ಥಿತಿ ಹೇಗಿದೆ ತಮಗೂ ಗೊತ್ತಿದೆ. ನಾವು ಹೋರಾಟಗಾರರು ದಿಢೀರ್ ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಸ್ವಲ್ಪ ಕುಂತು ನಾವು ಒಂದು 5 ನಿಮಿಷ ಚರ್ಚೆ ಮಾಡಿ ಯಾವ ರೀತಿ ಮಾಡಿದ್ರೆ ಅಂತ ನಮ್ಗೆ ಇಲ್ಲಿ ಹೋರಾಟಗಳು ಬಂದು ಇವೆಲ್ಲ ಎಷ್ಟು ಬಂದಿಲ್ಲ ನಮ್ಗೆ ಈ ಹೋರಾಟದಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ಅಷ್ಟೇ. ಅಂತ ಒಂದು ಹೋರಾಟವನ್ನ ದಿಢೀರಂತ ತೀರ್ಮಾನ ತಗೊಂಡು ಮಾಡೋಕ್ಕಾಗಲ್ಲ. ಸಾಂಘಿಕವಾಗಿ ಈ ನಾಡಿನ ಎಲ್ಲ ಜನಪರ ಸಂಘಟನೆಗಳು, ರಾಜ್ಯ ಸರ್ಕಾರಿ ನೌಕರರು, ಸಂಬಂಧಪಟ್ಟಂತ ಅನೇಕ ವಾಹನ ಚಾಲಕರು, ಹಾಗೆ ಎಲ್ಲ ಕಾರ್ಮಿಕರು ಎಲ್ಲರ ಸಹಯೋಗದಲ್ಲಿ ಬಂದು ಯಶಸ್ವಿಯಾಗಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಒಕ್ಕೂಟದ ನಾಯಕರಾದಂತ ವಾಟಾಳ್ ನಾಗರಾಜ್ ಅವರು ಮತ್ತು ಸಾರಾ ಗೌಡ್ ಅವರ ನಾಯಕತ್ವದಲ್ಲಿ ಎಲ್ಲ ಕನ್ನಡ ಪರ ಎಲ್ಲರ ನೇತೃತ್ವ ಅಂದ್ರೆ ಅದ್ರಲ್ಲಿ ಏನಿದೆ? ಎಲ್ಲರ ನೇತೃತ್ವ ಏನಿದೆ? ಎಲ್ಲರ ಸಮ್ಮುಖದಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ. ಕಾವೇರಿ ನೀರಿಗಾಗಿ ಅಖಂಡ ಕರ್ನಾಟಕ ಬಂದ್ ಫಿಕ್ಸ್ ಆಗಿದೆ. ಈಗಾಗಲೇ ಡೇಟ್ ಅನ್ನು ಕೂಡ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಫೈನಲ್ ಮಾಡಿದ್ದಾರೆ. ಮಾಧ್ಯಮಗಳನ್ನು ಉದ್ದೇಶಿಸಿ ಕೆಲವೇ ಕ್ಷಣಗಳಲ್ಲಿ ವಾಟಾಳ್ ನಾಗರಾಜ್ ಅವರು ಮಾತನಾಡ್ತಾರೆ. ಅದರಲ್ಲಿ ಯಾವಾಗ ಬಂದ್ ಅನ್ನೋದನ್ನ ತಿಳಿಸ್ತಾರೆ. ಹಂಚಿಕೆ ಒಂದು ರೀತಿ ಅನ್ಯಾಯ ಮಂಡಳಿ, ಈ ಅನ್ಯಾಯ ಮಂಡಳಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದ್ರೆ ನಮ್ಮ ಹೋರಾಟ ತೀವ್ರತರ ಹೋಗಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನ ಕರೆದಿರ್ತಕ್ಕಂಥದ್ದು ನಮ್ಮ ನಾಯಕರು ಮುಂದಿನ ಹೋರಾಟ